ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಟ್ರೂಕ್ ಬಡ್ಸ್ F1 ಮತ್ತೆ ಬೋಟ್ ಏರ್ಡೋಪ್ಸ್ 131. ಸೊ ಈ ಎರಡು ಏರ್ಬಡ್ಸ್ ಗಳನ್ನ ಕಂಪೇರ್ ಮಾಡಿ, ಸೊ ಇದರ ಒಂದು ಸ್ಪೆಸಿಫಿಕೇಶನ್ ಏನು, ಇದರ ಒಂದು ಸ್ಪೆಸಿಫಿಕೇಶನ್ಸ್ ಏನು, ಎರಡರಲ್ಲೂ ಕ್ವಾಲಿಟಿ ಹೇಗಿದೆ, ಸೊ ಇದರಲ್ಲಿ ನನಗೆ ಯಾವ್ದು ಇಷ್ಟ ಆಯ್ತು ಅಂತ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ವಿಡಿಯೋನ ಫುಲ್ ಆಗಿ ನೋಡಿ. ಈ ಎರಡು ಏರ್ಬಡ್ಸ್ ಗಳನ್ನ ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿದ್ದೀನಿ. ಸೊ ಮತ್ತೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತ ತಿಳಿಸ್ತೀನಿ. ಓಕೆ, ಫಸ್ಟ್ ಟ್ರೂಕ್ ಬಡ್ಸ್ F1 ಅಂತ ಬರೋದಾದ್ರೆ ಇದರ ಒಂದು ಡಿಸೈನ್. ಸೊ ನೀವಿಲ್ಲಿ ಕೇಸನ್ನ ನೋಡ್ಕೊಬಹುದು, ಒಂದು ಮ್ಯಾಟ್ ಫಿನಿಶಿಂಗ್ ಅನ್ನ ಕೊಡ್ತಿದ್ದಾರೆ, ಮತ್ತೆ ಇಲ್ಲಿ ಚಾರ್ಜಿಂಗ್ ಇಂಡಿಕೇಶನ್ ಅನ್ನ ಕೂಡ ಕೊಡ್ತಿದ್ದಾರೆ. ಸೊ ಇದು ಕೂಡ ಚೆನ್ನಾಗಿದೆ ನೋಡ್ಲಿಕ್ಕೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬೋಟ್ ಇಂದು ಒಳ್ಳೆ ಶೈನಿಂಗ್ ಲುಕ್ ಆಗಿ ಕೊಡ್ತಿದ್ದಾರೆ. ನೆಕ್ಸ್ಟ್ ಇಯರ್ಬಡ್ಸ್ ಗಳನ್ನ ನೋಡೋದಾದ್ರೆ ಈ ರೀತಿ ಒಂದು ಇಯರ್ಬಡ್ಸ್ ಗಳನ್ನ ಕೊಡ್ತಿದ್ದಾರೆ. ಸೊ ಇದನ್ನ ನಾವು ಕಿವಿಗೆ ಹಾಕಿ ನೋಡೋದಾದ್ರೆ ಒಳ್ಳೆ ಕಂಫರ್ಟಬಲ್ ಆಗಿ ಕುತ್ಕೊಂಡಿದೆ. ಓಕೆ, ಸೊ ಇದು ಇನ್ ಇಯರ್ ಏರ್ಬಡ್ಸ್ ಆಗಿದೆ. ಓಕೆ, ಇನ್ನು ಬೋಟ್ ಏರ್ಡೋಪ್ಸ್ 131 ಅಂತ ನೋಡೋದಾದ್ರೆ ಸೊ ಕಿವಿಗೆ ಹಾಕೊಂತ ಇದ್ದೀನಿ. ಸ್ವಲ್ಪ ಲೈಟ್ ವೆಯ್ಟ್ ಆಗೋನು ಕೂಡ ಇದೆ. ಮತ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಕಿವಿಯಲ್ಲಿ ಇದು ತುಂಬಾನೇ ಹೀಟ್ ಆಗ್ತಾ ಇದೆ. ಎಷ್ಟೋ ತನಕ ಯೂಸ್ ಮಾಡಿದೆ ಹೇಗಿದೆ ಅಂತ ಚೆಕ್ ಮಾಡಕ್ಕೆ ಇದರಲ್ಲಿ ಸಖತ್ತಾಗಿ ಹೀಟ್ ಆಗ್ತಾ ಇದೆ. ಸೊ ನಾನು ಟ್ರೂಕ್ ನ ಎಲ್ಲ ಒಂದು ಇಯರ್ಬಡ್ಸ್ ಗಳನ್ನ ಯೂಸ್ ಮಾಡಿದ್ದೀನಿ. ಇದನ್ನು ಕೂಡ ಎಷ್ಟು ತನಕ ಯೂಸ್ ಮಾಡ್ತಿದ್ದೆ, ಯಾವುದೇ ರೀತಿ ಹೀಟ್ ನನಗೆ ಅನ್ನಿಸ್ತಾ ಇರಲಿಲ್ಲ. ಬಟ್ ಇದು ನಿಜವಾಗ್ಲೂ ಹೀಟ್ ಆಗ್ತಿದೆ ಕಿವಿಯಲ್ಲಿ. ಸೊ ಅದೇನಂತ ನನಗೆ ಗೊತ್ತಿಲ್ಲಪ್ಪ. ಇನ್ನು ನೆಕ್ಸ್ಟ್ ಕಂಫರ್ಟಬಲ್ ಅಂತ ನೋಡೋದಾದ್ರೆ ಓಕೆ, ಎರಡು ಕಿವಿಯಲ್ಲಿ ಕರೆಕ್ಟಾಗಿ ಕುತ್ಕೊಳ್ತಿದೆ, ಅಷ್ಟು ಈಸಿಯಾಗಿ ಕಳಿಸ್ಕೊಂಡ್ ಬೀಳೋದಿಲ್ಲ. ಇನ್ನು ಡಿಸೈನ್ ಅಂತ ನೋಡೋದಾದ್ರೆ ಏರ್ಪಾಡ್ಸ್ ಅನ್ನ ಹಂಗೆ ಕಾಪಿ ಮಾಡಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಇದರ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಟ್ರೂಕ್ F1 ನಲ್ಲಿ ಇನ್ಸ್ಟಂಟ್ ಪೇರಿಂಗ್ ಸಿಸ್ಟಮ್ ಅನ್ನ ಕೊಡ್ತಿದ್ದಾರೆ. ಸೊ ಇದು ಕೂಡ ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಇದರಲ್ಲೂ ಕೂಡ ಇನ್ಸ್ಟಂಟ್ ಪೇರಿಂಗ್ ಅನ್ನ ಕೊಡ್ತಿದ್ದಾರೆ. ಸೊ ಎರಡರಲ್ಲೂ ಕೂಡ ಚೆನ್ನಾಗಿದೆ. ಟ್ರೂಕ್ ಬಡ್ಸ್ F1 ನಲ್ಲಿ ನಮಗೆ AI ಪವರ್ಡ್ ನಾಯ್ಸ್ ಕ್ಯಾನ್ಸಲೇಷನ್ ಅನ್ನ ಕೊಡ್ತಿದ್ದಾರೆ. ಡುವಲ್ MENC ಮೈಕ್ ಅಲಾಂಗ್ ವಿತ್ ಡೀಪ್ ನ್ಯೂರಲ್ ನೆಟ್ವರ್ಕ್ ಅಂತ ಹೇಳಿದ್ದಾರೆ. ಸೊ ನಾವು ಕಾಲಿಂಗ್ ಅನ್ನ ಮಾಡುವಾಗ ಬ್ಯಾಕ್ ಗ್ರೌಂಡ್ ನಲ್ಲಿ ಬರುವಂತಹ ಎನ್ವೈರನ್ಮೆಂಟಲ್ ಸೌಂಡ್ಸ್ ಅಂಡ್ ನಾಯ್ಸ್ ಅನ್ನೆಲ್ಲ ಇದು ಕ್ಯಾನ್ಸಲ್ ಮಾಡುತ್ತೆ. ಮತ್ತೆ ನಾವು ಮಾತಾಡೋದು ಕ್ಲಿಯರ್ ಆಗಿ ಅಪೋನೆಂಟ್ ಪರ್ಸನ್ ಗೆ ಕೇಳುತ್ತೆ. ಟ್ರಾವೆಲ್ ಮಾಡೋರಿಗೆ, ನಾಯ್ಸಿ ಎನ್ವೈರನ್ಮೆಂಟ್ ಅಲ್ಲಿ ಇರೋರಿಗೆ ಸೊ ಇದು ತುಂಬಾನೇ ಯೂಸ್ ಆಗಿರುತ್ತೆ. ಬಟ್ ಇದರಲ್ಲಿ ಯಾವುದೇ ತರಹದ ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಇವರು ಮೆನ್ಷನ್ ಮಾಡಿಲ್ಲ. ಇದರಲ್ಲೂ ಕಾಲ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಅಂಡ್ ಇದರಲ್ಲೂ ಕೂಡ ಕಾಲ್ ಕ್ವಾಲಿಟಿ ಒಂದ್ ಮಟ್ಟಿಗೆ ಓಕೆ ಅಂತಾನೆ ಹೇಳ್ಬಹುದು. ಇನ್ನು ಟ್ರೂಕ್ ನಲ್ಲಿ ನೋಡೋದಾದ್ರೆ ನಮಗೆ 55 ಮಿಲಿ ಸೆಕೆಂಡ್ ಒಂದು ಅಲ್ಟ್ರಾ ಲೋ ಲೇಟೆನ್ಸಿ ಕೊಡ್ತಿದ್ದಾರೆ. ಗೇಮಿಂಗ್ ಮೋಡ್ ಆನ್ ಮಾಡ್ಕೊಬಹುದು. ಸೊ ನೀವೇನಾದ್ರೂ ಗೇಮಿಂಗ್ ಎಲ್ಲ ಆಡ್ತಿದ್ರ ಅಂದ್ರೆ ಸೊ ಲೋ ಲೇಟೆನ್ಸಿ ಇರೋದ್ರಿಂದ ನಿಮಗೆ ಸೌಂಡ್ ತುಂಬಾನೇ ಈಸಿಯಾಗಿ ಬೇಗನೆ ಕೇಳಿಸುತ್ತೆ. ಸೊ ಅದರಿಂದ ನೀವು ಈಸಿಯಾಗಿ ಗೇಮ್ಸ್ ಅನ್ನ ಆಡ್ಕೊಬಹುದು. ಬಟ್ ಈ ಒಂದು ಬೋಟ್ ನಲ್ಲಿ ಅಂತದ್ದೇನು ಲೋ ಲೇಟೆನ್ಸಿಯನ್ನ ಇವರು ಆಫರ್ ಮಾಡ್ತಾ ಇಲ್ಲ. ಮತ್ತೆ ಚಾರ್ಜಿಂಗ್ ಟೈಮ್ ಅಂತ ನೋಡೋದಾದ್ರೆ ನಮಗೆ ಇದರ ಒಂದು ಬರ್ಡ್ಸ್ ನಲ್ಲಿ 8 ಗಂಟೆಗಳ ಕಾಲ ಚಾರ್ಜ್ ನಿಲ್ಲುತ್ತೆ. ಮತ್ತೆ ಕೇಸ್ ನಲ್ಲಿ ನೋಡೋದಾದ್ರೆ 30 ಗಂಟೆಗಳ ಕಾಲ ಚಾರ್ಜ್ ನಿಲ್ಲುತ್ತೆ. ಸೊ ಟೋಟಲ್ ಆಗಿ ನಮಗೆ 38 ಗಂಟೆ ಇದರಲ್ಲಿ ಚಾರ್ಜ್ ನಿಲ್ಲುತ್ತೆ. ಇನ್ನು ನೆಕ್ಸ್ಟ್ ಬೋಟ್ ಅಂತ ಬಂದಾಗ ಸೊ ಕೇಸ್ ಮತ್ತು ಇಯರ್ಬಡ್ಸ್ ಎರಡನ್ನೂ ಸೇರಿ ಟೋಟಲ್ ಆಗಿ ನಮಗೆ ಒಂದು 12 ಗಂಟೆಯಿಂದ ಹಿಡಿದು ಒಂದು 15 ಗಂಟೆ ತನಕ ಇದರಲ್ಲಿ ಚಾರ್ಜ್ ನಿಲ್ಲುತ್ತೆ. ಸ್ವಲ್ಪ ಯೂಸ್ ಮಾಡಿದ್ದು ಇದು ಹೀಟ್ ಆಗಿತ್ತು. ಇನ್ನು ನೆಕ್ಸ್ಟ್ ಕನೆಕ್ಟಿವಿಟಿ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ ಬ್ಲೂಟೂತ್ ನ 5.3 ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬ್ಲೂಟೂತ್ ನ 5.0 ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ಇದು ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಅಂತಾನೆ ಹೇಳಬಹುದು. ಸ್ಪೀಕರ್ ಡ್ರೈವರ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 6mm ನ ಒಂದು ಡ್ರೈವರ್ ಅನ್ನ ಕೊಟ್ಟಿದ್ದಾರೆ ವಿತ್ AAC ಕೋಡಕ್ ಸಪೋರ್ಟ್ ನ ಜೊತೆಗೆ. ಇನ್ನು ಇದರಲ್ಲಿ ನೋಡೋದಾದ್ರೆ 10mm ನ ಒಂದು ಡ್ರೈವರ್ ಅನ್ನ ಕೊಟ್ಟಿದ್ದಾರೆ. ಸೊ ಕಂಪೇರ್ ಮಾಡುವಾಗ ಇದಕ್ಕಿಂತ ಇದು ಸ್ವಲ್ಪ ದೊಡ್ಡ ಡ್ರೈವರ್, ಆದ್ರೂ ಕೂಡ ಇದೊಂದು ಇನ್ ಇಯರ್ ಏರ್ಬಡ್ಸ್ ಆಗಿದ್ದು ಸೊ ನಮಗೆ ಕಿವಿಯೊಳಗೆ ಹೋಗೋದ್ರಿಂದ ಇನ್ನು ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಕೇಳುತ್ತೆ. ಇನ್ನು ನೆಕ್ಸ್ಟ್ ಇದರಲ್ಲೂ ಕೂಡ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಕೇಳಿಸ್ತಾ ಇದೆ. ಸೊ ಎರಡನ್ನೂ ಕೂಡ ನಾನು ಯೂಸ್ ಮಾಡಿದ್ದೀನಿ. ಸೊ ಎರಡರಲ್ಲೂ ಕೂಡ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಬೇಸ್ ಎಫೆಕ್ಟ್ ಅಂತ ನೋಡೋದಾದ್ರೆ ಎರಡರಲ್ಲೂ ಕೂಡ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಎರಡರಲ್ಲೂ ಕೂಡ ಟೈಪ್ಸ್ ಇನ ಚಾರ್ಜಿಂಗ್ ಪೋರ್ಟ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಎರಡು ಇಯರ್ಬಡ್ಸ್ ಗಳಲ್ಲೂ ಕೂಡ ನಾವು ಸಿರಿ ಅಥವಾ ಗೂಗಲ್ ಅಸಿಸ್ಟೆಂಟ್ ಅನ್ನ ನಾವು ವೇಕಪ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಬೋಟ್ ಇಯರ್ಬಡ್ಸ್ ಗಳಲ್ಲಿ ನಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೂಡ ಕೊಡ್ತಿದ್ದಾರೆ. ಸೊ ನೀವು 5 ಮಿನಿಟ್ಸ್ ಚಾರ್ಜ್ ಮಾಡ್ಕೊಂಡ್ರೆ 90 ಮಿನಿಟ್ಸ್ ಇದನ್ನ ಯೂಸ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ಇವೆರಡರ ಪ್ರೈಸಿಂಗ್ ಅಂತ ನೋಡೋದಾದ್ರೆ ಇದು ಲಾಂಚ್ ಪ್ರೈಸ್ 799 ಇಟ್ಟಿದ್ರು, ಈಗ 999 ರೂಪಾಯಿ ಆಗಿದೆ. ಇನ್ನು ನೆಕ್ಸ್ಟ್ ಇದರ ಒಂದು ಪ್ರೈಸಿಂಗ್ ಅಂತ ನೋಡೋದಾದ್ರೆ 1299 ರೂಪಾಯಿ ಅಂತ ಇಟ್ಟಿದ್ದಾರೆ. ಸೊ ಇದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಅಂತಾನೆ ಹೇಳಬಹುದು. ಸೊ ಪ್ರೈಸಿಂಗ್ ವೈಸ್ ಮತ್ತೆ ಸ್ಪೆಸಿಫಿಕೇಶನ್ಸ್ ವೈಸ್ ಕ್ವಾಲಿಟಿ ವೈಸ್ ಕಂಪೇರ್ ಮಾಡುವಾಗ ಇದು ಚೆನ್ನಾಗಿದೆ. ಇದರಲ್ಲಿ ಆಡಿಯೋ ಕ್ವಾಲಿಟಿನೂ ಚೆನ್ನಾಗಿದೆ. ಬ್ಲೂಟೂತ್ ನ ಲೇಟೆಸ್ಟ್ ವರ್ಷನ್ ಅನ್ನ ಕೊಡ್ತಿದ್ದಾರೆ. ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ, ತುಂಬಾನೇ ಒಳ್ಳೆ ವಿಷಯ. ಮತ್ತೆ ನಮಗೆ 38 ಗಂಟೆಗಳ ಕಾಲ ಚಾರ್ಜ್ ನಿಲ್ಲುತ್ತೆ. ಆದ್ರೆ ಇದರಲ್ಲಿ
10mm ನ ಡ್ರೈವರ್ ಒಂದೇ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಇನ್ನು ಮೈನಸ್ ಅಂತ ನೋಡೋದಾದ್ರೆ ಇದರಲ್ಲಿ ಯಾವುದೇ ತರಹದ ಎನ್ವೈರ್ಮೆಂಟ್ ನಾಯ್ಸ್ ಕ್ಯಾನ್ಸಲೇಷನ್ ಸಪೋರ್ಟ್ ಅನ್ನ ಕೊಡ್ತಾ ಇಲ್ಲ. ಮತ್ತೆ ಬ್ಯಾಟ್ರಿ ಬ್ಯಾಕಪ್ ಅಂತ ನೋಡೋದಾದ್ರೆ ಟೋಟಲ್ ಆಗಿ 15 ಗಂಟೆ ಅಷ್ಟೇ, ಇದು 38 ಗಂಟೆ. ಸೊ ತುಂಬಾನೇ ಜಾಸ್ತಿ ಹೊತ್ತಾಯ್ತು. ಸೊ ನೀವು ಟ್ರಾವೆಲ್ ಮಾಡೋರಾಗಿದ್ರೆ, ತುಂಬಾ ಹೊತ್ತು ಹೊರಗಡೆ ಇರೋರಾಗಿದ್ರೆ, ಸೊ ಇದು ಚಾರ್ಜಿಂಗ್ ನಲ್ಲೂ ನಿಮಗೆ ತುಂಬಾ ಹೊತ್ತು ಬ್ಯಾಕಪ್ ಅನ್ನು ಕೊಡುತ್ತೆ. ಹಾಗೂ ಆಡಿಯೋ ಕ್ವಾಲಿಟಿಯಲ್ಲೂ ಕ್ರಿಸ್ಟಲ್ ಕ್ಲಿಯರ್ ಆಗಿ ನೀವು ಕಾಲಿಂಗ್ ಅನ್ನ ಮಾಡ್ಕೊಬಹುದು. ಬಟ್ ಇದರಲ್ಲಿ ಅಂತದ್ದೇನು ಇಲ್ಲ. ಪ್ರೈಸಿಂಗ್ ವೈಸ್ ನೋಡೋದಾದ್ರೂ ಕೂಡ ಇದು ಸ್ವಲ್ಪ ಜಾಸ್ತಿನೇ ಇದೆ. ನನಗಂತೂ ಈ ಒಂದು ಟ್ರೂಕ್ ಬಡ್ಸ್ F1 ಸೊ ಇದರ ಒಂದು ಕ್ವಾಲಿಟಿ ತುಂಬಾನೇ ಇಷ್ಟ ಆಯ್ತು ಅಂಡ್ ಇದು ಓಕೆ ಅಂತಾನೆ ಹೇಳಬಹುದು. ಮತ್ತೆ ಈ ಎರಡು ಏರ್ಬಡ್ಸ್ ಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.